ಮೇಡಮ್, ಇನ್ನು ವೃಶ್ಚಿಕ ರಾಶಿಗೆ ಬಂದ್ರೆ ಹೇಗಿರುತ್ತೆ ಗ್ರಹಚಾರ? ವೃಶ್ಚಿಕ ರಾಶಿ ಇದು ನೀವು ಮಧ್ಯಮ ಫಲ ಅಂದ್ರಲ್ಲ, ಈ ತರದ ಒಂದು ಕೆಟಗರಿಗೆ ಬರುವಂತಹ ರಾಶಿ. ಆದ್ರೆ ಇಲ್ಲಿ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಸ್ವಲ್ಪ ಕಷ್ಟ ಆಗಬಹುದು ಅಂತ. ಅದರಲ್ಲೂ ಗೌರ್ಮೆಂಟ್ ಉದ್ಯೋಗ ನೀವೇನಾದ್ರೂ ಪ್ರಯತ್ನ ಪಡ್ತಾ ಇದ್ರೆ ತುಂಬಾ ಎಫರ್ಟ್ ಹಾಕಿ ಓದ್ಬೇಕಾಗುತ್ತೆ. ಇಟ್ ಇಸ್ ನಾಟ್ ಸೋ ಈಸಿ. ತುಂಬಾ ಎಫರ್ಟ್ ಹಾಕಿ ತುಂಬಾ ಕಷ್ಟಪಟ್ಟು ನೀವು ಉದ್ಯೋಗವನ್ನ ಪಡ್ಕೊಳ್ಬೇಕಾಗುತ್ತೆ. ಮೊದಲೇ ಕೇತು ಅಲ್ಲಿದ್ದಾನೆ, ಡಿಸ್ಟರ್ಬೆನ್ಸ್ ಕೊಡ್ತಾ ಇದ್ದಾನೆ, ಕಾನ್ಸಂಟ್ರೇಷನ್ ಇಲ್ಲ, ಈ ತರದ್ದೆಲ್ಲ ಕೊಡ್ತಾ ಇದ್ದಾನೆ. ಅಂಥದ್ರಲ್ಲಿ ಈಗ ಚಂದ್ರಗ್ರಹಣ ಬೇರೆ ಆಗ್ತಾ ಇದೆ. ಸೊ ಹಾಗಾಗಿ ಉದ್ಯೋಗಾಕಾಂಕ್ಷಿಗಳಿಗೆ ಇಲ್ಲಿ ಸ್ವಲ್ಪ ಹೆಚ್ಚು ನೆಗೆಟಿವ್ ಆದಂತಹ ವಿಚಾರಗಳನ್ನು ನಾವು ನೋಡ್ಬೋದು. ಹಾಗೇನೆ ನೀವು ಆಲ್ರೆಡಿ ಉದ್ಯೋಗದಲ್ಲಿದ್ದರೆ ನಿಮ್ಮ ಹೈಯರ್ ಆಫೀಸರ್ಸು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಹೈಯರ್ ಆಫೀಸರ್ಸ್ ಜೊತೆಗೆ ಅನ್ವಾಂಟೆಡ್ ಆದಂತಹ ಮಾತುಕತೆಗಳು, ಕಿರಿಕಿರಿಗಳು ಆಗೋದಕ್ಕೆ ಅವಕಾಶ ಇರುತ್ತೆ. ಸೊ ಸ್ವಲ್ಪ ನೆಗೆಟಿವ್ ಆದಂತಹ ಫಲಗಳನ್ನೇ ಹೆಚ್ಚಾಗಿ ವೃಶ್ಚಿಕ ರಾಶಿಯವರಿಗೆ ನಾವು ನೋಡಬಹುದು ಅಂತ. ಸೊ ಹುಷಾರಾಗಿರ್ಬೇಕು ಒಟ್ಟಿನಲ್ಲಿ ವೃಶ್ಚಿಕ ರಾಶಿ ಉದ್ಯೋಗದ ವಿಚಾರದಲ್ಲಿ, ಸ್ಥಾನಮಾನದ ವಿಚಾರದಲ್ಲಿ. ಬಿಸ್ನೆಸ್ ಏನಾದ್ರು ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ನೋಡಿ, ಯೋಚನೆ ಮಾಡಿ. ಈ 3 months ನಿಮ್ಮ ಲರ್ನಿಂಗ್ ಪೀರಿಯಡ್ ಅಂತ ಇಟ್ಕೊಳ್ಳಿ. ಸೊ ಈ ಟೈಮಲ್ಲಿ ನೀವು ಯಾವ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ಸರಿಯಾಗಿ ಒಂದು ರಿಸರ್ಚ್ನ ಮಾಡ್ಕೊಳ್ಳಿ. ಆ ನಂತರ ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ, ಅಥವಾ ನಿಮ್ಮ ಜಾತಕ ತೋರಿಸ್ಕೊಂಡು ಸರಿಯಾದ ರೀತಿಯಲ್ಲಿ ಗೈಡೆನ್ಸ್ನ ತಗೊಂಡು ಮುಂದೆ ಮಾತಾಡೋದು ತುಂಬ ಒಳ್ಳೆಯದು ಈ ವಿಚಾರಕ್ಕೆ ಬಂದಾಗ ಅಂತ. ಓಕೆ ಮ್ಯಾಮ್, ಓಕೆ. ಇನ್ನು ಧನುರಾಶಿಗೆ ಬಂದರೆ ಹೇಗಿದೆ ಗ್ರಹಣದ ಎಫೆಕ್ಟ್? ಧನುರಾಶಿಯವರಿಗೆ ಈ ಟೈಮಲ್ಲಿ ನೀವು ಬೈ ಚಾನ್ಸ್, ಬೈ ಲಕ್ ನಮಗೆ ಕೈ ಹಿಡಿಯುತ್ತೆ ಅಂತ ಅನ್ಕೋತೀವಿ ನಾವು. ತುಂಬಾ ಸರಿ ಲಕ್ ನನ್ನ ಕೈ ಹಿಡಿಯುತ್ತೆ, ಎವ್ರಿ ಟೈಮ್ ನನಗೆ ಲಕ್ ಕೈ ಹಿಡಿದು, ಇದು ಈ ಟೈಮಲ್ಲಿ ಅದಾಗಲ್ಲ. ನೀವು ತುಂಬಾ ಎಫರ್ಟ್ ಹಾಕಿ ಮಾಡಬೇಕು ಕೆಲಸಗಳನ್ನ ಮಾಡುವಾಗ, ಅವಾಗ ಮಾತ್ರ ನಿಮಗೆ ಸಕ್ಸಸ್ ಸಿಗೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ತಂದೆಯ ಆರೋಗ್ಯದ ವಿಚಾರದಲ್ಲಿ ಏರುಪೇರುಗಳಾಗೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ಯಾವುದೋ ಶುಭ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ, ದೇವತಾ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಅದಕ್ಕೆ ಅಡೆತಡೆಗಳು ಕೂಡ ಬರೋದಕ್ಕೆ ಅವಕಾಶ ಇರುತ್ತೆ. ಸೊ ಹೆಚ್ಚು ನೀವು ಒಂದು ಸಂಕಲ್ಪ ಶಕ್ತಿ ಅನ್ನೋದು ಹೆಚ್ಚಾಗಿರ್ಬೇಕು ಈ ಸಮಯದಲ್ಲಿ. ಸೊ ಸಂಕಲ್ಪ ಮಾಡಿ ಈ ಕಾರ್ಯಕ್ರಮವನ್ನು ನಾನು ಮಾಡೇ ಮಾಡ್ತೀನಿ, ಈ ಥರದ ಒಂದು ಪೂಜೆ ಹೋಮ ಇದನ್ನು ಇಟ್ಕೊಂಡಿದ್ದೀನಿ, ಇದನ್ನು ಮಾಡೇ ಮಾಡ್ತೀನಿ ಅಂದಾಗ ಅದು ಆಗೋದಕ್ಕೆ ಅವಕಾಶ ಇರುತ್ತೆ. ಅದರಿಂದ ಸಿಗುವಂಥ ಶುಭ ಫಲಗಳನ್ನು ನೀವು ಪಡ್ಕೊಳ್ಬಹುದು ಅಂತ. ಓಕೆ. ಇನ್ನು ಮುಂದಿನ ರಾಶಿ ಮಕರ ರಾಶಿಗೆ ಬರೋದಾದ್ರೆ ಹೇಗಿದೆ ಮಕರ ರಾಶಿಯವರ ಭವಿಷ್ಯ? ಮಕರ ರಾಶಿಯವರಿಗೆ ಬಂದು 8ನೇ ಮನೆಯಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಿ. ಅನ್ವಾಂಟೆಡ್ ಆಗಿ ರಾತ್ರಿ ಹೊತ್ತು ಡ್ರೈವ್ ಮಾಡೋದು, ಎಲ್ಲೋ ಒಂದು ಝೂಮಲ್ಲಿ ಬೈಕಿಂಗ್ ಹೋಗೋದು, ಎಲ್ಲೆಲ್ಲೋ ದೂರ ಎಲ್ಲ, ಈ ಥರದ್ದೆಲ್ಲ ಅವಾಯ್ಡ್ ಮಾಡಿದ್ರೆ ಬೆಟರು. ಯಾಕೆಂದರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. 8ನೇ ಮನೆ ಆಕ್ಸಿಡೆಂಟ್ಗಳನ್ನು ತಂದುಕೊಡುವಂಥ ಸ್ಥಾನ. ಪಿತ್ರಾರ್ಜಿತವಾದಂತಹ ಆಸ್ತಿಯನ್ನು ಪಡ್ಕೊಳ್ಳೋ ವಿಚಾರದಲ್ಲಿ ಸ್ವಲ್ಪ ತಗಾದೆಗಳಾಗ್ಬೋದು, ಕಿರಿಕಿರಿಗಳಾಗೋದಕ್ಕೆ ಅವಕಾಶ ಇರುತ್ತೆ. ಮಕರ ರಾಶಿಯವರಿಗೂ ಕೂಡ ಇದು ಸ್ವಲ್ಪ ಒಂದು ಟ್ರಿಕ್ಕಿಯಾಗಿ ಡೀಲ್ ಮಾಡಬೇಕಾಗಿರುವಂಥದ್ದು, ಕೇರ್ಫುಲ್ ಆಗಿರಬೇಕಾಗಿರುವಂಥದ್ದು. ಅದರಲ್ಲೂ ವೆಹಿಕಲ್ ಡ್ರೈವ್ ಮಾಡ್ತೀರಾ, ನೀವು ಏನಾದರೂ ಡ್ರೈವಿಂಗ್ ಫೀಲ್ಡಲ್ಲಿ ಇದ್ದೀರಾ ಅಂದರೆ ನೋಡ್ಕೊಳ್ಳಿ. ನೈಟ್ ಡ್ರೈವ್ನ ಎಷ್ಟಾದರೂ ಸಾಧ್ಯ ಆದಷ್ಟು ಅದನ್ನು ಅವಾಯ್ಡ್ ಮಾಡೋದು ಉತ್ತಮ. ಓಕೆ. ಇನ್ನು ಮುಂದಿನ ರಾಶಿಗೆ ಬರೋದಾದರೆ ಕುಂಭರಾಶಿಯವರಿಗೆ ಹೇಗಿರುತ್ತೆ? ಕುಂಭರಾಶಿಯವರಿಗೆ 7ಮ ಸ್ಥಾನದಲ್ಲಿ ಆಗ್ತಾ ಇರುವಂಥದ್ದು. ಸೊ ವಿವಾಹಾಕಾಂಕ್ಷಿಗಳಿಗೆ ಡಿಲೇ ಆಗುವಂಥದ್ದು ಅಂತ. ಮದುವೆಗೆ ಸ್ವಲ್ಪ ಡಿಲೇ ಆಗುತ್ತೆ, ಅಥವಾ ರಾಂಗ್ ಚಾಯ್ಸ್ಗಳನ್ನು ಮಾಡಬಹುದು. ಮದುವೆ ಜೀವನದಲ್ಲಿ ಸಂಗಾತಿಯ ಜೊತೆಗೆ ಕ್ಲಾಶಸ್ ಆಗೋದಕ್ಕೆ ಅವಕಾಶ ಇರುತ್ತೆ. ಸೊ ಇದನ್ನೆಲ್ಲ ನೀವು ಸ್ವಲ್ಪ ಫ್ಯಾಮಿಲಿ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು, ಮ್ಯಾರೇಜ್ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ಬೋದು. ಓಕೆ. ಸಾಧಾರಣವಾದ ಫಲ ಇದೆ. ಎಕ್ಸ್ಟ್ರಾರ್ಡಿನರಿ ಆಗಿ ಈ ಟೈಮಲ್ಲಿ ಏನೋ ಒಂದು ಚಾನ್ಸ್ ನಿಮಗೆ ಮದುವೆ ಸೆಟ್ ಆಗಿ ಹೋಗ್ಬಿಡುತ್ತೆ, ಆ ಥರದ್ದಿಲ್ಲ. ಸ್ವಲ್ಪ ಡಿಲೇ ಆಗೋದಕ್ಕೆ ಅವಕಾಶ ಇರುತ್ತೆ. ಓಕೆ. ಇನ್ನು ಕಡೆಯ ರಾಶಿ ಮೀನರಾಶಿಗೆ ಬರೋದಾದ್ರೆ ಹೇಗಿರುತ್ತೆ? ಮೀನರಾಶಿಯವರಿಗೆ ಇದು ಪಾಸಿಟಿವ್ ಆದಂತಹ ಸಮಯ ಅಂತ. 6ನೇ ಮನೆ, ನಿಮ್ಮ ಲೋನ್ಸ್ ಏನಾದರೂ ಇದ್ರೆ, ಸಾಲ ಸೋಲುಗಳನ್ನು ಮಾಡ್ಕೊಂಡಿದ್ದೀರಾ, ಒದ್ದಾಡ್ತಾ ಇದ್ದೀರಾ, ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ, ಈ ಸಮಯದಲ್ಲಿ ಪ್ರಯತ್ನ ಪಡಿ. ನಿಮ್ಮ ಸಾಲ ತೀರ್ಸೋಕೆ ಯಾವುದೋ ಒಂದು ದಾರಿ ಸಿಗೋದಕ್ಕೆ ಅವಕಾಶ ಇರುತ್ತೆ ಮೀನರಾಶಿಯವರಿಗೆ. ಇನ್ನು ಯಾವುದೋ ಒಂದು ಲಾಂಗ್ ಟರ್ಮ್ ಡಿಸೀಸ್ ಇದೆ, ಒದ್ದಾಡ್ತಾ ಇದ್ದೀರಾ, ಅದರಲ್ಲೂ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಏನಾದರೂ ಇದೆ, ಆ ಥರದ್ದೆಲ್ಲ ಇದ್ದಾಗ ನಿಮಗೆ ಸ್ವಲ್ಪ ಅದನ್ನು ನಿವಾರಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸಾಲಗಳನ್ನು ನಿವಾರಿಸ್ಕೊಳ್ಳಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತೀರಾ ಅಂದರೆ ಬರೀರಿ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಕ್ಸಸ್ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಪಾಸಿಟಿವ್ ಆದಂತಹ, ಟೋಟಲ್ ಪಾಸಿಟಿವ್ ಆದಂತಹ ಒಂದು ಫಲಗಳನ್ನು ಪಡೆಯುವಂತಹ ರಾಶಿ ಮೀನರಾಶಿ. ಓಕೆ.